ಬದುಕು ಜಟಕ ಬಂಡಿ. ನಮಸ್ಕಾರ. ನಮಸ್ತೆ ಮೇಡಮ್. ಪುಷ್ಪಲತಾ, ಯಾಕೆ ಬಂದಿದ್ದೀರಿ ಇಲ್ಲಿಗೆ? ನಮ್ಮ ಯಜಮಾನ್ರು ಏನು ಕಂಪ್ಲೇಂಟ್ ಮಾಡಿದಾರಲ್ಲ. ನಿಮ್ಮ ಯಜಮಾನ್ರು ಯಾಕೆ ಕಂಪ್ಲೇಂಟ್ ಮಾಡಿದ್ರು? ಅವ್ರ ಇವ್ರ ಜೊತೆ ಎಲ್ಲ ಸಂಬಂಧ ಕಟ್ತಾ ಇದ್ರು, ತುಂಬ ಟಾರ್ಚರ್ ಕೊಡ್ತಾ ಇದ್ರು, ಅದಕ್ಕೆ ಬಂದು ಹಂಗಾಗಿ ದೂರ ಬಂದ್ಬಿಟ್ರಿ. ಕಂಪ್ಲೇಂಟ್ ಮಾಡೋದು ನಿಮ್ಮ ಗಂಡ, ನಿಮ್ಮ ಮಗು ಏನು ಕಂಪ್ಲೇಂಟ್ ಮಾಡಿಲ್ವಲ್ಲ? ಜ್ವರ ಬರ್ಸ್ಕೊಂಡಿದ್ದಾಳೆ ಅಷ್ಟೇ. ಮಗು ಏನು ಕಂಪ್ಲೇಂಟ್ ಮಾಡಿಲ್ಲ. ಅವರೇ ನನಗೆ ಮಗು ಮಾಡೋಕ್ಕಾಗಲ್ಲ, ಮಾಡಿಲ್ಲ. ತೊಂದರೆ ಆಗಿರೋದು ಮಗುಗಲ್ವೇನಮ್ಮ? ಗಂಡಸ್ರು ಹೆಂಗೋ ಇದ್ದು ಬಿಡ್ತಾರೆ. ಹೇಗಮ್ಮ ಮಗುನ ಬಿಟ್ಟಿದ್ದೀರಿ? ನನ್ನ ಕೈಲಿರೋಕ್ಕಾಗಲ್ಲಮ್ಮ, ನನ್ನ ಮಗನ ಬಿಟ್ಟು. ನನಗೂ ಇರೋಕ್ಕಾಗಲ್ಲ ಮೇಡಮ್. ಮತ್ತೆ ಯಾಕಿದ್ದೀರಮ್ಮ? ಅವ್ರು ಕೊಡಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಬುದ್ಧಿನ ಕಲ್ತ್ಕೊಡುತ್ತೆ, ಹಂಗೆ ಹಂಗೆ ನಾನೇ ಸಾಕೊಂತೀನಿ ಅಂತಿದ್ದಕ್ಕೆ. ₹1 ಕೋಟಿ ಕೊಟ್ಟು 50 kg ಚಿನ್ನ ಕೊಟ್ಟರು ನನ್ನ ಮಗನ ಬಿಟ್ಟು ನಾನು ಎಲ್ಲಿ ಹೋಗಿ? ಯಾರು ಏನು ಆಮಿಷ ಹೊಡೆದ್ರು ನನ್ನ ಮಗನ ಬಿಟ್ಟು ನಾನು ಎಲ್ಲಿ ಹೋಗೋದು? ಯಾಕಮ್ಮ ಹೋಗೋದು ಮಗನ ಬಿಟ್ಟು? ಅವರೇ ಕೊಡಲ್ಲ ಅಂದರೆ ನಾನೇನು ಮಾಡೋದು? ಕೊಡಲ್ಲ ಅಂದರೆ ಹೊರಟೋಗ್ತೀರಮ್ಮ? ನಾನು ಎಷ್ಟು ತಾಯಿನೋ ನೀವು ಅಷ್ಟೇ ತಾಯಿ ಅಂತ ಅಂದ್ಕೊಂಡಿದ್ದೀನಿ, ಹೌದಾ? 8 ದಿವಸದಿಂದ ಹೇಗಿದ್ದೀರಿ ಮಗುರಿ? ಅವ್ರು ಹೇಳಿದ್ರು ನನ್ನ ಮಗು ನಂಗೆ ಏನು ಮುಟ್ಬೇಡ, ಹೋಗ್ತಾ ಇರು ನಿನ್ನ ದಾರಿ ನೀನು ನೋಡ್ಕೊ ಅಷ್ಟೇ. ಹೋಗು ಅಂದರೆ ಹೊರಟು ಬಿಡ್ತೀರಾ? ಅವ್ರ ದಿನ ಟಾರ್ಚರ್ ಕೊಡ್ತೀರಿ, ಎಷ್ಟು ದಿನ ಅಂತ ಏನಂತ ಟಾರ್ಚರ್ ಕೊಡ್ತಾ ಇದ್ರು? ನಿನ್ ತರಿದ್ರ ಮುಖ ತೋರಿಸ್ಬೇಡ ಅಂತ ಎಲ್ಲ ಬೈತು. ನಾನು ಇಷ್ಟು ದಿನ ಮಗು ಮುಖ ನೋಡ್ಕೊಂಡೆ ಅಡ್ಜಸ್ಟ್ ಮಾಡ್ಕೊಂಡಿದ್ದು. ಎಲ್ಲಿಂದ ಸಮಸ್ಯೆ ಸ್ಟಾರ್ಟ್ ಆಯ್ತು ಪುಷ್ಪಲತಾ, ನಂಗೆ ಹೇಳಿ. ಸಮಸ್ಯೆ ಏನಿಲ್ಲ ಮೇಡಮ್, ಮದ್ವೆ ಆಗಿ 1 year ಚೆನ್ನಾಗೇ ಇದ್ವಿ. ಆಮೇಲೆ ಅವ್ರ ಕೆಲ್ಸಕ್ಕೆ ಸರಿಯಾಗಿ ಹೋಗ್ದಿರಾ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ಅವ್ರು ನನ್ನನ್ನು ಸಾಲ ಕೇಳು ಕೇಳು ಅಂತೆಲ್ಲ ಎಲ್ಲಾರ ಮುಂದೆ ಬಿಡೋರು ನನ್ನನ್ನ. ನಾನು ಬೇಡ ಬೇಡ ಅಂದ್ರು ಕೇಳ್ತಾ ಇರ್ಲಿಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಸಾಲ ಕೊಟ್ಟವರೆಲ್ಲ ನನ್ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ರು. ಅವ್ರಿಗೆ ಹೇಳಿದ್ರೆ ಈ ತರ ಎಲ್ಲ ನನ್ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ, ಕೇಳ್ಬೇಡ ಸಾಲ ಎಲ್ಲ ಅವ್ರ ಹತ್ರ ಅಂದ್ರೆ. ಅವ್ರಿಗೆ ಏನಾಗುತ್ತೆ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡಿರಕ್ಕಾಗಲ್ವಾ? ಅವ್ರು ಇವಾಗ್ಲೇ ಸಾಲ ಕೊಡು ಅಂತ ಎಲ್ಲ ಕೇಳ್ತಾರೆ, ಸ್ವಲ್ಪ ನಗ್ನಗ್ತಾ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ಹೆಂಗಿರ್ಲಿ ಹೇಳಿ ಅವ್ರ ಹತ್ರ? ಈ ಶರಣ್ ಅನ್ನೋರು ಯಾರಮ್ಮ? ಅವ್ರಿಬ್ರಿಗೂ ಫ್ರೆಂಡ್. ಅಂದ್ರೆ ಮದ್ವೆಗೆ ಮುಂಚೆ ಎಲ್ಲ ಫ್ರೆಂಡ್ಸ್ ಆಗಿದ್ವಿ. ಅವಾಗ ಅವ್ರು ಲವ್ ಮಾಡ್ತಾ ಇದ್ರು. 1 month ಅಷ್ಟೇ, 1 month 2 months ಅಷ್ಟೇ ನಾವು. ಆಮೇಲೆ ಜಸ್ಟ್ ಅಟ್ರಾಕ್ಷನ್ ಅಂದ್ಬಿಟ್ಟು ಇಬ್ರು ದೂರ ಆಗ್ಬಿಟ್ವಿ. ನಂಗೆ ಮದ್ವೆ ಫಿಕ್ಸ್ ಆಯ್ತು ಮನೆಯಲ್ಲಿ, ಇಬ್ರು ಸುಮ್ಮನೆ ಆಗ್ಬಿಟ್ವಿ. ಮತ್ತೆ 4 years ನನಗೂ ಅವ್ರಿಗೂ ಯಾವ ಕಾಂಟ್ಯಾಕ್ಟ್ ಇಲ್ಲ. ನಾನು ಮರ್ತ್ಬಿಟ್ಟು ಸುಮ್ಮನೆ ಇದ್ದೆ ನನ್ನ ಪಾಡಂಗೆ, ನಾನು ನನ್ನ ಸಂಸಾರ ನಾನು ಇದು ನೋಡ್ಕೊಂಡು. ಇವರೇ ಮತ್ತೆ ಪ್ರಾಬ್ಲಮ್ ಆದಾಗ ಅವ್ರನ್ನ ಕರೆಸಿ ಅವ್ರು ಕಾಲ್ ಮಾಡಿಕೊಟ್ರು. ದಿನ ಕರೆನ್ಸಿ ಹಾಕ್ಸೋದು, ಮಾತಾಡು, ಅವ್ರ ಹತ್ರ ಚೆನ್ನಾಗಿ ದುಡ್ಡಿದೆ ಮಾತಾಡು, ಈಗ ತುಂಬ ಪ್ರಾಬ್ಲಮಲ್ಲಿ ಇದ್ದೀನಿ ನಾನು, ಒಂದು 2,000 ರೂಪಾಯಿ ಇಸ್ಕೊಡು ಅಂತ ಕಾಲ್ ಮಾಡಿಸಿದ್ರು. ಅದು ರೀಸೆಂಟಾಗಿ ನಮಗೆ ಕಾಂಟ್ಯಾಕ್ಟ್ ಆಗಿದ್ದು 2007 ಆಗಸ್ಟಲ್ಲಿ. ಅವಾಗ ನಂಗೆ ಫುಲ್ಲು ಹುಷಾರಿರ್ಲಿಲ್ಲ. ಅವಾಗ ಬ್ಲಡ್ ಹಾಕೋಕ್ಕೆಲ್ಲ ಇವರೇ ಅಮೌಂಟ್ ಎಲ್ಲ ಕೊಟ್ಟು ಶರಣ್ ಅವರೇನೆ ಇದು ಮಾಡಿದ್ದು. ಅದಾದಮೇಲೆ ಮತ್ತೆ ಇವಾಗ ರೀಸೆಂಟಾಗಿ ಈಗ ಡಿಸೆಂಬರ್ ಎಂಡಿಂಗಲ್ಲಿ ನಂಗೆ ತುಂಬ ಫೋರ್ಸ್ ಮಾಡಿ ಕಾಲ್ ಮಾಡಲ್ಲ ಅಂದ್ರೂ ಮಾಡಿಸಿ ಮಾತಾಡಿಸಿ ಅವರೇ ಕರೆನ್ಸಿ ಹಾಕ್ಸಿ ಗಂಟೆಗಟ್ಟಲೆ ನಾನು ಆಚೆ ತಳ್ಬಿಡೋರು ಮನೆಯಿಂದ. ಮಾತಾಡ್ತೀಯೋ ಇಲ್ವೋ? ಅವರು ಕೇಳಿದೆ ನಾನು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಆಮೇಲೆ ಅವ್ರು 2,000 ರೂಪಾಯಿ ಕೊಟ್ಟರು ಅವತ್ತು. ಕೊಟ್ಮೇಲೆ ಹಂಗೆ ಮಾಮೂಲಿ ಫ್ರೆಂಡ್ಲಿ ಆಗಿ ನಮ್ಮ ಪಾಡಿಗೆ ನಾವಿದ್ವಿ. ಮತ್ತೆ ತುಂಬಾ ಪ್ರಾಬ್ಲಮ್ ಆಗಿ ಇವ್ರು ಎಲ್ಲೂ ಸರಿಯಾಗಿ ಕೆಲ್ಸಕ್ಕೆ ಹೋಗಲ್ಲ, ಅಲ್ಲಿ ಬರೀ ಇಂಟ್ರೆಸ್ಟ್ ಇಸ್ಕೊಳೋದೆ. ಅದು ಇವತ್ತವರೆಗೂ ಒಂದು 50,000 ರೂಪಾಯಿವರೆಗೂ ಸಾಲ ಮಾಡಿದ್ದಾರೆ. 1 ರೂಪಾಯಿ ನನಗಾಗ್ಲಿ ಮನೆಗಾಗ್ಲಿ ಮಗುಗಾಗ್ಲಿ ಮಾಡಿಲ್ಲ. 2,000 ರೂಪಾಯಿ ಮಾತ್ರನೇ ಮಾಡಿರೋದು, ಅದು ಡೆಲಿವರಿ ಖರ್ಚಿಗೆ. ಅವರು ನಾನು ಯಾವ್ದು ಆಸೆ ಆಕಾಂಕ್ಷೆಗೂ ಬೆಲೆ ಕೊಡ್ತಾಯಿಲ್ಲ. ಒಳ್ಳೆ ಜೈಲಲ್ಲಿ ಇಟ್ಟಂಗೆ ಇಟ್ಟಿರ್ತಿದ್ರು. ಬೆಳಗ್ಗೆ ಹೋದ್ರೆ ಸುಮ್ಮನೆ ಮನೆ ಹತ್ರ ಇರ್ಬೇಕಷ್ಟೇ, ಹೊರಗಡೆ ಪ್ರಪಂಚ ಏನಿದೆ ಹೆಂಗಿದೆ ಒಂದು ನಂಗೆ ತೋರಿಸ್ತಾ ಇರ್ಲಿಲ್ಲ ಅವರು. ಅಷ್ಟೆಲ್ಲ ಆದ್ಮೇಲೆ ಮತ್ತೆ ಇವಾಗ ರೀಸೆಂಟಾಗಿ ಅಷ್ಟು 2,000 ರೂಪಾಯಿ ಇಸ್ಕೊಂಡು ಹಂಗೆ ಕಾಂಟ್ಯಾಕ್ಟಲ್ಲಿ ಇದ್ರು. ಮತ್ತೆ ಪ್ರಾಬ್ಲಮ್ ಆಗಿ ಮನೆ ಖಾಲಿ ಮಾಡ್ರಿ ಅಂತ ಓನರೆಲ್ಲ ಪ್ರಾಬ್ಲಮ್ ಮಾಡಿದ್ದಕ್ಕೆ ಮನೆ ಖಾಲಿ ಮಾಡೋಕೆ ಅವ್ರ ಹತ್ರ 1 ರೂಪಾಯಿಯೂ ಇರಲಿಲ್ಲ. ಮತ್ತೆ ಶರಣ್ ಅವ್ರ ಹತ್ರನೇ ಇಸ್ಕೊಬೇಕು ಹಂಗೆ ಹಿಂಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಶರಣ್ ಅವ್ರನ್ನ ಒಟ್ಟಿಗೆ ಇರೋಣ ಬಂದ್ಬಿಡು, ಏನಕ್ಕೆ ಸುಮ್ಮನೆ ಅಲ್ಲೆಲ್ಲ ಇರ್ತೀಯಾ ಹಂಗೆ ಹಿಂಗೆ ಅಂತೆಲ್ಲ ಕರೆದ್ರು. ಅವರು ಸರಿ ಏನೋ ಬಿಡು ಆತಾಗೆ, ನಾನಿದ್ರೆ ಅವ್ರಿಗೂ ಹೆಂಗೋ ಅಡ್ಜಸ್ಟ್ ಆಗುತ್ತೆ, ಏನೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತಾರೆ ಅಂತ ಬಂದು ನಮ್ಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದಕ್ಕೆ ಅವ್ರಿಗೇನೆ ಮತ್ತೆ ನಾವು ಯಾವ ಸಂಬಂಧನೂ ಇರುತ್ತೆ, ಜಸ್ಟ್ ಅಟ್ರಾಕ್ಷನ್ ಅಂತ ಬಿಟ್ಟಿದ್ದಿನ ಇವರೇ ಕಂಟಿನ್ಯೂ ಮಾಡೋಕ್ಕೆಲ್ಲ ಸುಮ್ಮನೆ ಆವಾಗವಾಗ ದುಡ್ಡು ಕೇಳು ಅನ್ನೋರು. ಮನೆ ಕೂಡ ಇವರೇ ಅಡ್ವಾನ್ಸ್ ಒಂದು 10,000 ರೂಪಾಯಿ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಮನೇನೂ ಮಾಡಿದ್ರು.
ಒಟ್ಟಿಗೆ ಇದ್ವಿ, ಏನು ಪ್ರಾಬ್ಲಮ್ ಇರಲಿಲ್ಲ. ಒಂದು 15 ಡೇಸು ಆಗಿಲ್ಲ, ಆಗಲೇ ಶುರು ಹಚ್ಕೊಂಡ್ರು ರಾಮಾಯಣನ. ಹೆಂಗಂದ್ರೆ ಹಂಗೆ ಸುಮ್ಮನೆ ಅವ್ರ ಹತ್ರ ದುಡ್ಡು ಕೇಳು, ಮತ್ತೆ ಒಂದು 10,000 ರೂಪಾಯಿ ಕೇಳಿಸ್ಕೊಡು ಅಂದರು. ನಾನು ಕೇಳಲ್ಲ, ನನಗೆ ನಾಚಿಕೆ ಆಗುತ್ತಪ್ಪ ಆ ಥರ ಎಲ್ಲರ ಹತ್ರ ಪದೇ ಪದೇ ಕೇಳೋದಕ್ಕೆ ಅಂತೆಲ್ಲ ಹೇಳಿದ್ದಕ್ಕೆ, ಕೇಳ್ತೀಯ ಅವ್ರ ಜೊತೆ ಸಂಬಂಧ ಕೊಟ್ಟು ಎದುರಿಸಲ್ಲ ನಿನಗೆ, ನೀನು ಏನು ಮಾಡಿದ್ರು ನಾನು ಕೇಳಲ್ಲ ಅಂದಿದ್ದಕ್ಕೆ ಹೋಗ್ಬಿಟ್ಟು ಊರಿಗೆಲ್ಲ ಪ್ರಚಾರ ಮಾಡ್ಕೊಂಡ್ವಿ. ನಮ್ಮಣ್ಣ ಅತ್ತಿಗೆನ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಅವತ್ತು ತುಂಬ ಕೆಟ್ಟದಾಗೆಲ್ಲ ಬೈದ್ರು ಅವ್ರ ಫ್ರೆಂಡ್ಸ್ ಎಲ್ಲ. ಆ ಥರ ಮಾಡಿದ್ದಕ್ಕೆ ಮೇಡಮ್ ನಾನು ಬಂದಿದ್ದು ಮನೆ ಬಿಟ್ಟು. ಎಷ್ಟು ದಿವಸ ಆಯ್ತು ಮನೆ ಬಿಟ್ಟು? ಗುರುವಾರ ಮನೆ ಬಿಟ್ಟು 15 ಡೇಸ್. ಅದೇ ಶರಣ್ ಅವ್ರಿಗೆ ಹೇಳ್ದೆ ನಾನು, ಅವ್ರ ಮನೆ ಮಾಡಿದ್ರು, ನಾನು ಅವ್ರ ಜೊತೆ ಹೋದೆ. ಶರಣ್ ಅವರು ನಿಮ್ಮ ಮಗುನು ಸಾಕ್ತಾರ? ಮಗುನ್ ಸಾಕಲ್ಲ. ಮತ್ತೆ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ರಲ್ಲ ಮೇಡಮ್, ಕೊಟ್ಟಿದ್ರೆ ನಾವು ಫಸ್ಟ್ ಡಿಸೈಡ್ ಮಾಡಿದ್ವಿ ನಾವು ಶರಣ್ ಅವ್ರು, ಅಕಸ್ಮಾತ್ ಏನೋ ಮಗು ನಿತ್ಕೊಂಡ್ಬಂತು ಯಾವ್ದಾದ್ರು ಬೇಬಿ ಸಿಟ್ಟಿಂಗ್ ಎಲ್ಲಾದ್ರೂ ಹಾಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಹಂಗೆ ಏನಾದ್ರು ಅದನ್ನ ಮನೇಲೇ ಮಾಡ್ಬೋದಲ್ಲ? ಹಂಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ ಮೇಡಮ್. ಅವ್ರ ಹತ್ರ ನಾನು ಇರೋಕ್ಕಾಗಲ್ಲ. ಶರಣ್ ಅವ್ರು ಹೇಳಿದ್ರೆ ಬೇಬಿ ಸಿಟ್ಟಿಂಗ್ ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀರಿ, ಗಂಡಂಗೆ ಮಾಡ್ಬೋದಲ್ವೇನಮ್ಮ ಆ ಸಹಾಯನ? ನಾನು ಅವ್ರು ಶರಣ್ ಅವ್ರು ಹೇಳಿದ್ರಂತಲ್ಲ ಮೇಡಮ್, ನಾನು ಹಾಕೊಂಡಿದ್ದ ಪ್ಲಾನ್ ಅದು. ಮನೇಲಿ ಆ ಪ್ಲಾನ್ ಹಾಕೊಂಡು ನಾನು ಮನೇಲಿ ಇದ್ಕೊಂಡೆ ಮಾಡ್ತಾ ಇದ್ದೆ. ಆ ಥರ ನನಗೆ ಹೆಲ್ತ್ ಕೂಡ ಸರಿ ಇಲ್ಲ ಮೇಡಮ್. ಒಂದ್ ಹೇಳ ಪುಷ್ಪಲತಾ, ನಿಜವಾಗ್ಲೂ ಏನ್ ನಡೆದಿದೆ ಅನ್ನೋದು ನಿಮಗೆ ನಿಮ್ ಗಂಡಂಗೆ ಗೊತ್ತು. ಸರಿನೋ ತಪ್ಪೋ ನಿಮಗ್ ಗೊತ್ತು. ಬೇರೆಯವ್ರ ದೃಷ್ಟಿಲಿ, ಇಲ್ಲಿ ಕೂತಿರೋ ಎಲ್ಲರ ದೃಷ್ಟಿಲಿ ನೀವೇ ತಪ್ಪು ಮಾಡಿದ ಹಾಗೆ ಕಾಣಿಸ್ತಾ ಇದ್ದೀರಿ. ನೀವು ತಪ್ಪು ಮಾಡಿಲ್ದೇ ಇರ್ಬೋದು, ಆದ್ರೆ ಹಾಗೆ ಕಾಣಿಸ್ತಾ ಇದ್ದೀರಿ. ಯಾಕೆ ಗೊತ್ತಾ? ಗಂಡ ಕೆಟ್ಟವನು ಒಪ್ಕೊಂಡೆ, ಗಂಡ ಸೋಮಾರಿ ಒಪ್ಕೊಂಡೆ, ಕೆಲ್ಸಕ್ಕೆ ಹೋಗಲ್ಲ ಒಪ್ಕೊಂಡೆ. ಮಗು ಏನ್ ಮಾಡಿದೆ ನೀವು? ಯಾಕೆ ಹೆತ್ರಿ? ಸಾಕೋ ಯೋಗ್ಯತೆ ಇಲ್ಲ ಅಂದ್ರೆ ಹೆರಬಾರ್ದಲ್ವೇನಮ್ಮ? ಲಕ್ಷಾಂತರ ಜನ ಮಕ್ಕಳಿಲ್ಲ ಅಂತ ದಿನನಿತ್ಯ ಅಡಾಪ್ಷನ್ ಸೆಂಟರ್ಗೆ ಓಡಾಡ್ತಾರೆ, ಮಕ್ಕಳು ಬೇಕು ಅಂತ. ನಿಮ್ ಸ್ವಾರ್ಥಕ್ಕೆ ನೀವು ಹೊರಟೋದ್ರೆ ಗಂಡ ಸರಿ ಇಲ್ಲ ಅಂತ, ಆ ಮಗು ತಾಯಿ ಸರಿ ಇಲ್ಲ ಅಂತ ಎಲ್ಲಿ ಹೋಗ್ಬೇಕು ಹೇಳಿ? ಅವ್ರು ಹೇಳಿದ್ ಮಗುಗ್ ದಾರಿ ತೋರಿಸ್ಬಿಟ್ಟು ನೀವು ಎಲ್ಲಿಗಾದ್ರೂ ಹೋಗಿ ನಾನ್ ನಿಮ್ಮನ್ನ ತಡಿಯಲ್ಲ, ನಿಮ್ ಗಂಡ ಕೆಟ್ಟವನು ಅಂತ ನೀವು ಹೇಳಿದ್ರೆ ನಿಮ್ಗೆ ಗೊತ್ತು, ನಿಮ್ ಗಂಡಂಗೆ ಗೊತ್ತು ಕೆಟ್ಟವನು ಒಳ್ಳೆಯವನು. ಮಗುಗ್ ದಾರಿ ತೋರಿಸಿ ಎಲ್ಲಿಗಾದ್ರೂ ಹೋಗಿ, ನಂದಷ್ಟೇ. ಅವ್ರು ಕೊಡಲ್ಲ ಅಂದ್ಮೇಲೆ ಇನ್ನೇನ್ ಮಾಡಕ್? ಅವ್ರು ಕೊಡಲ್ಲ ಅಂದ್ರೆ ನೀವು ಸುಮ್ಮನಾಗ್ಬಿಟ್ಟು, ಆಮೇಲೆ ನನ್ ಬುದ್ಧಿನೇ. ನೀವು ಒಳ್ಳೆ ಹೆಂಡತಿ ಆಗಿರ್ಬೇಕಾಗಿಲ್ಲ, ಒಳ್ಳೆ ತಾಯಿ ಆಗಿರ್ಬೋದಾ? ಆ ಮಗು ಏನ್ ತಪ್ಪು ಮಾಡಿದೆ ನನಗೆ ಹೇಳಿ. ನಿಮ್ ಸುಖ ಆ ಮಗುಗಿಂತ ದೊಡ್ಡದಾಗೋಯ್ತೇನಮ್ಮ? ನನಗೆ ಹೇಳಿ. ನಾನು ಹೇಳ್ತಾ ಇಲ್ವ ಮೇಡಮ್, ಮಗುನ್ ಕೊಟ್ರೆ ಸಾಕೊಂತೀನಿ, ಮತ್ತೆ ನಂಗೆ ಅವ್ರ ಎಂಟ್ರಿ ಆಗೋದು ಇಷ್ಟ ಇಲ್ಲ ಅಷ್ಟೇ.